ಹುಬ್ಬಳ್ಳಿಯಲ್ಲಿ 5-25 ವರ್ಷಗಳ ಸಹಿ ನೆನಪಿಗಾಗಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಬೇಕು ಅಂತ ಒಂದು ವಿಚಾರ ಸಂಕಿರಣವನ್ನು ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಸೊ ಸುಮಾರು ಅಹಿಂದಾದಲ್ಲಿ ದಲಿತ ಮೂಮೆಂಟ್ನಲ್ಲಿ ಬೇರೆ ಬೇರೆ ವರ್ಗಗಳಿಗೆ ಕೆಲಸ ಮಾಡಿರುವಂಥ ನಾಯಕರನ್ನ ಇವತ್ತು ಆಹ್ವಾನ ಮಾಡಿ ಅವರ ಅಭಿಪ್ರಾಯ ಪಡೀಲಿಕ್ಕೆ ಇವತ್ತು ಸಭೆಯ ಮುಖ್ಯ ಉದ್ದೇಶ. ಅದು ಮತ್ತೆ ಮುಂದೆ ದಿನಗಳಲ್ಲಿ ಅದನ್ನು ಯಾವ ರೀತಿ ಮಾಡಿಫೈ ಮಾಡಬೇಕು, ಅದರಿಂದ ಇನ್ನೂ ಹೆಚ್ಚು ಅಹಿಂದವರಿಗೆ ಲಾಭ ಆಗಬೇಕು, ಕೇವಲ ರಾಜಕೀಯಕ್ಕೋಸ್ಕರ ಅಂತಲ್ಲ, ಸಾಮಾಜಿಕವಾಗಿ ಸರ್ಕಾರದ ಸವಲತ್ತುಗಳಿಗೆ ಕೂಡ ಅದು ಉಪಯೋಗ ಆಗಬೇಕು. ಕೇವಲ ಚುನಾವಣೆ ಬಂದಾಗ ಅಹಿಂದ ನೆನಪಾಗಬಾರ್ದು, ಅದು ನಿರಂತರವಾಗಿ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಇವತ್ತಿನ ಉದ್ದೇಶ. ಆ ನಿಟ್ಟಿನಲ್ಲಿ ಎಲ್ಲರ ಸಲಹೆ ಪಡೆದು ಅದನ್ನು ಯಾವ ರೀತಿ ಮುಂದುವರಿಸಬೇಕು, ಯಾರನ್ನ ಬಗ್ಗೆ ಇನ್ವಾಲ್ವ್ ಮಾಡಬೇಕು ಅನ್ನೋ ಚರ್ಚೆಗೋಸ್ಕರ ಇವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದನ್ನೇ ನೀವು ಹೇಳ್ದ, ಈಗ ನೀವು ಕೇಳೋಕ್ಕಿಂತ ಮುಂಚೆನೇ ಹೇಳಿದ್ದೀವಿ, ರಾಜಕೀಯಕ್ಕೋಸ್ಕರ ಆಗಬಾರ್ದು, ಸಾಮಾಜಿಕವಾಗಿ ಅವರ ಶೈಕ್ಷಣಿಕ ಸರ್ಕಾರದ ಮಟ್ಟದಲ್ಲಿ ಸೇತುವೆ ರೀತಿ ಕೆಲಸ ಮಾಡಬೇಕು, ನಮ್ಮ ಸಮಸ್ಯೆಗಳನ್ನು ಆಲಿಸ್ಬೇಕು. ಕೇವಲ ರಾಜಕೀಯಕ್ಕೋಸ್ಕರ ಉಪಯೋಗ ಮಾಡೋದು ಸರಿಯಲ್ಲ ನನ್ನ ವಾದ ಅದೇ ಇದೆ. ಹೇಳೋಕ್ಕಿಂತ ಮುಂಚೆ ನಾ ಹೇಳಿದ್ದೀನಿ ಇಲ್ಲ, ಅದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಇದು ಮುಂದಿನ ನೆಕ್ಸ್ಟ್ ವರ್ಷನ್ ಇದು 4G ಆದಮೇಲೆ 5G ಅಹಿಂದ ಇರಲೇಬೇಕು, ಅದೇನು ಪ್ರಶ್ನೆ ಇಲ್ಲ. ಯಾಕೆ ನಾವೆಲ್ಲ ಚುನಾವಣೆಯಲ್ಲಿ ನಾವು ಗೆಲ್ಲೋದು ಅಹಿಂದ ವರ್ಗಗಳಿಂದ ಹೆಚ್ಚು ಅವಲಂಬನೆ ಆಗಿರ್ತೇವೆ. ಅದು ಕೇವಲ ರಾಜಕೀಯಕ್ಕೋಸ್ಕರ ಉಪಯೋಗ ಆಗಬಾರ್ದು. ನಮ್ಮ ಶಿಕ್ಷಣಕ್ಕೆ, ನಮ್ಮ ಸವಲತ್ತುಗಳಿಗೆ ಸರ್ಕಾರ ಮಟ್ಟದಲ್ಲಿ ನಮ್ಮ ಪ್ರತಿನಿಧಿಯಾಗಿ ಅದು ವರ್ಕ್ ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಸರಿ, ಸಮಾವೇಶ ಯಾವಾಗ ಮಾಡಿಸೋ ಚಿಂತನೆ ಆಗ್ತದೆ? ಸಮಾವೇಶ ಇಲ್ಲ, ಈಗ ಸಮಾವೇಶ ಇಲ್ಲ, ಇದು ಚಿಕ್ಕ ಕಾರ್ಯಾಗಾರ ಮಾತ್ರ ಮಾಡ್ತೀವಿ. ಕಾರ್ಯಾಗಾರ ಈ ವಿಚಾರ ಸಂಕಿರಣ ನಂತರ ಏನೋ ನಿರ್ಧಾರ ನೋಡೋಣ. ಈ ಸದ್ಯಕ್ಕಂತ ವಿಚಾರ ಇಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಹೋಗಬೇಕು, ಅಲ್ಲಿ ಅವೇರ್ನೆಸ್ ಮೂಡಿಸ್ಬೇಕು, ಅವರ ಅಭಿಪ್ರಾಯ ಪಡೀಲಿಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಂತರ ನೋಡ್ತೀವಿ. ಇವತ್ತಿನ ನಿರ್ಧಾರ ತಗೊಳ್ಳುವಂಥ ಸಾಧ್ಯತೆ ಇಲ್ಲ, ಇನ್ನೂ ಎಲ್ಲ ಕಡೆ ಚರ್ಚೆ ಮಾಡ್ತೀವಿ, ಎಲ್ಲ ಜಿಲ್ಲೆಗೆ ಹೋಗ್ತೀವಿ, ಎಲ್ಲರನ್ನೂ ಭೇಟಿ ಆಗ್ತೀವಿ, ಹೊಸ ಇಂದ ಯಾವ ರೀತಿ ಕಟ್ಟಬೇಕು ಅನ್ನೋದು ಚಿಂತನೆ ನಡೀತದೆ. ಸರ್, ವಿಚಾರ ಸಂಕಿರಣ ರಾಜ್ಯಾದ್ಯಂತ ಮಾಡ್ತೀರಿ? ಎಲ್ಲ ಅದು ಡಿವಿಷನ್ ವೈಸ್.